ಎಲ್ರಿಗೂ ನಮಸ್ಕಾರ. ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಭೀಮನೂರು ಗ್ರಾಮ. ಇಲ್ಲಿ ನೋಡ್ತಾ ಇದ್ರೆ ನೀವು, ಇದು ಬೆಳ್ಳುಳ್ಳಿಯನ್ನ 2 ಎಕರೆಗೆ ಬೆಳ್ಳುಳ್ಳಿನ ಹಾಕಿದ್ದಾರೆ ಸಿದ್ದರಾಜು ಅಂತ ಒಬ್ಬರು ರೈತರು, ಭೀಮನೂರು ಗ್ರಾಮದವರು. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಬರದ ಛಾಯೆ ಆಗಿದೆ, ಮಳೆ ಇಲ್ಲ. ಅಂತಲ್ಲಿ ಪಾಪ ಟ್ಯಾಂಕರ್ಲೆಲ್ಲ ಊರಿಸಿ ನೀರನ್ನ ಪಾಪ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಈ ಅಯೋಗ್ಯರು ನೋಡ್ತಾ ಇದ್ದೀರಾ, ಪಾಪ ಬಂದಿರುವಂತ ಬೆಳೆಯನ್ನ ಎಲ್ಲ ಕಿತ್ಕೊಂಡು ಮಾರ್ಕೆಟ್ಗೆ ಮಾರ್ಕೊಂಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ನೋಡ್ತಾ ಇದ್ದಾರೆ ನೀವು, ಸುಮಾರು 5 ಕ್ವಿಂಟಲ್ ಬೆಳ್ಳುಳ್ಳಿಯನ್ನ ಕಿತ್ತು ಒತ್ತೋಗಿದ್ದಾರೆ ರಾತ್ರಿನೇ. ಈ ತರ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ನಡೆದಿದೆ. ಹಾಗಾಗಿ ನಮ್ಮ ಗುಂಡ್ಲುಪೇಟೆ ಇನ್ಸ್ಪೆಕ್ಟರು, ಪೊಲೀಸರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅವ್ರನ್ನ ಹಿಡಿದು ಸೂಕ್ತ ಕ್ರಮವನ್ನ ವಹಿಸ್ಬೇಕು. ಈ ರೀತಿ ಘಟನೆಗಳು ಯಾವುದೇ ರೀತಿ ನಡೆಯಬಾರ್ದು. ಪಾಪ ರೈತರು ಈಗಲೇ ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಇರ್ಲಿ, ಪಾಪ ಸಾಲ ಸೋಲ ಮಾಡಿ ಅವರು ಟ್ಯಾಂಕರ್ಲೆಲ್ಲ ನೀರು ಊಡಿಸಿ ಇದು ಬಿತ್ತನೆ 30,000 ಇತ್ತು ಅವಾಗ, ಬಿತ್ತನೆ ತಂದು ಇವಾಗ ಒಳ್ಳೆ ರೈಟ್ ಇದೆ ಬೆಳ್ಳುಳ್ಳಿ. ಕೈಗೆ ಬರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿದೆ. ಇಂಥ ಕಳ್ಳರನ್ನ ದಯವಿಟ್ಟು ಮಾನ್ಯ ಅವರೇ ಹಾಗೂ ನಮ್ಮ ಗುಂಡ್ಲುಪೇಟೆ ಪೊಲೀಸ್ ಅವರೇ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇವ್ರನ್ನ ತಕ್ಷಣ ಹಿಡಿಬೇಕು. ಇವ್ರನ್ನ ಯಾವುದೇ ರೈತ ಈ ರೀತಿ ತೊಂದರೆ ಆಗ್ಬಾರ್ದು ಅಂತ ಈ ಮುಖಾಂತರ ಒತ್ತಾಯಿಸ್ತಾ ಇದೀವಿ ನಾವು. ಎಷ್ಟು ಬೆಳ್ಳುಳ್ಳಿ ಹಾಕಿದ್ರಿ ನೀವು ಇಲ್ಲಿ? ನಾವು ರಾಜು 1.5 ಎಕರೆ ಬೆಳ್ಳುಳ್ಳಿ ಹಾಕಿದ್ದು. ಇದ್ರಲ್ಲಿ ಬಂದು ಇನ್ನೇನ ನಾಳೆ ಕೀಳ್ಬೇಕಾಗಿತ್ತು. ಅದರಿಂದ ಇವಾಗ ಕಳ್ಳರು ಬಂದು ರಾತ್ರಿ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಒಂದು 5 ಕ್ವಿಂಟಲ್ 6 ಕ್ವಿಂಟಲ್ ಬೆಳ್ಳುಳ್ಳಿ ಕಿತ್ಕೊಂಡು ಹೋಗಿದ್ದಾರೆ. ರಾತ್ರಿ ಬಂದು ಈ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ನೋಡಿ ರಾಜು ಅವರೇ. ನೀರಿಲ್ಲದೆ ನಾನು ಟ್ಯಾಂಕರ್ ಉಡಿಸಿ ನಾವು ಕಷ್ಟ ಬಿದ್ದು ಈ ತರ ಎಲ್ಲ ಮಾಡಿ ಇವಾಗ ಅವ್ರಿಗೆ ಇದಾಗಿದೆ. ಇವಾಗ ಅವ್ರ ಕೈವಾಸ ಆಗಿದೆ. ಈಗ ತಕ್ಷಣ ದಯವಿಟ್ಟು ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಇದ್ರ ಬಗ್ಗೆ ತನಿಖೆ ನಡೆಸಿ ಅವ್ರನ್ನ ಕುಲಂಕುಷ ಹಿಡಿಲೇಬೇಕು ಅವ್ರನ್ನ. ಯಾಕಂದ್ರೆ ಈ ರೀತಿಯ ಘಟನೆ ಮತ್ತೆ ಆಗಬಾರ್ದು. ನಮ್ಮ ತಾಲೂಕಲ್ಲಿ ಸಾಕಷ್ಟು ರೈತರು ಬಹಳಷ್ಟು ತೊಂದರೆಗೆ ಈಡಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ನಡೆದ್ರೆ ಪಾಪ ಅವ್ರ ರೈತರು ಎಲ್ಲೋಗಕ್ಕಾಗ್ತದೆ. ಚಿನ್ನ ಅಡವಿಟ್ಟು ಪಾಪ ಅವರು ಪೋಷಣೆ ಮಾಡಿರುವಂಥದ್ದು. ದಯವಿಟ್ಟು ಇದನ್ನ ಸೂಕ್ತವಾಗಿ ತಕ್ಷಣ ಇದನ್ನ ತನಿಖೆ ನಡೆಸಬೇಕು. ಈ ಮುಖಾಂತರ ಒತ್ತಾಗ್ತಾ ಇದ್ದೀವಿ. ಎಲ್ಲ ಬೆಡ್ ಆದ್ಬಿಟ್ರ ಮಚ್ಚರಿಂದ ಎಲ್ಲ ಬೆಡ್ ನೋಡ್ಕಾದ್ರ ಪಾಟಿ ಹೊಲ್ನ ಆದ್ರಲ್ಲ ಅವರು ಏನು ಬೆಳಗಾಣಕ್ಕಿದ್ದಾರ ಬಿಡ್ರಿ. ಇಲ್ಲೆಲ್ಲ ಫುಲ್ ಸೌಂಡ್ ಹಾಕ್ರಿ. ಇಲ್ಲಿ ಎಲ್ಲ ನೈಟ್ ಮಾಡ್ರ ಕೆಲಸ. ಅದು ಯಾವ ಚೆನ್ನಾಗಿ ಬಂದದ್ನೆಲ್ಲ ಕಿತ್ತಾಕ್ಬಿಟ್ರ. ಈ ಬೆಡ್ ಹೆಂಗ್ ಕಾಣ್ತಿದೆ, ಹಿಂಗಿರ್ಬೇಕಂತ ಮೋಹನ್ ಇಲ್ಲ ಈ ಸಾಲ ಎಷ್ಟು ಮಂದಾಗಿತ್ತು ಎಲ್ಲ ಚೆನ್ನಾಗಿ ಕಿತ್ಕೊಬಿಟ್ರು. ಮಂದಾಗಿತ್ತು ಗೊತ್ತಾ ಈ ಬೆಡ್ಡು. ಅದೇ ಬರದ್ನೆಲ್ಲ ಕಿತ್ತು ಕೈಲಿ ಹಂಗೆ ಬಿಟ್ರಲ್ಲ. ಕಿತ್ಬಿಟ್ಟು ಹಂಗೆ ಇಟ್ಬಿಟ್ಟು ಅಂದ್ಬಿಟ್ಟು ಮಕ್ಕಳು.